ಇದು ಸ್ಪೀಕರ್ ಓಡಾಗಿದೆ, ಅಂದರೆ ಇಯರ್ಫೋನ್, ಸ್ಯಾಮ್ಸಂಗ್ ಇಯರ್ಫೋನ್. ಇದು ಬೇಸಿಕ್ದು ಯಾವುದೋ ಒಂದು ಹೋಟೆಲ್ ಇಯರ್ಫೋನ್ ಇಯರ್ಫೋನ್ ಇತ್ತು. ಇದು ಏನಾಗಿದೆ ಅಂದರೆ ಫೋಕಸ್ ಆಗಲ್ಲ ಬಿಟ್ಟು ಇವಾಗ. ಅದು ಏನಾಗಿರೋದು ಅಂದರೆ ನಿನ್ನೆ ರಿಲಯನ್ಸ್ಗೆ ಹೋಗಿದ್ನಲ್ಲ, ಸಾಯಂಕಾಲ ಬಿಸ್ಕೆಟ್ ತೊಗೊಂಡಿದ್ದೆ. ಅದು ವೀಡಿಯೋ ಫೋಟೋ ತೊಗೊಂಡಿದ್ದೀನಿ, ಒಂದು ಅಪ್ಲೋಡ್ ಮಾಡ್ತೀನಿ, ಬಿಲ್ಲಿದೆ, ಅದನ್ನು ಅಟ್ಯಾಚ್ ಮಾಡ್ತೀನಿ ಇದಕ್ಕೆ ವೀಡಿಯೋಗೆ. ಸೊ ಅಲ್ಲಿ ಈ ಹೊರಗಡೆ ಬ್ಯಾಗ್ ಇಟ್ಟೋಗಿದ್ನಲ್ಲ, ಸೊ ಬಂದ ಮೇಲೆ ಇದಾಗಿರೋದು. ಅಂದರೆ ಬ್ಯಾಗ್ ಇಟ್ಬಿಟ್ಟು ಒಳಗಡೆ ಹೋಗಿ ಬಿಸ್ಕೆಟ್ ತೊಗೊಂಡು ಬಂದಿದ್ದೀನಿ. ಸೊ ಶಾಪಿಂಗ್ ಮಾಡಿ ಮುಗಿಸಿ ಬರೋಷ್ಟು ಒಳಗಡೆ ಈ ಕೆಲಸ ಮುಗಿಸಿದ್ದಾರೆ. ರಿಲಯನ್ಸ್ ಅವ್ರು ಮಾಡಿರೋದು. ಅಂದರೆ ನಾನು ಫೋನಲ್ಲಿ ನಮ್ಮ ಅಕ್ಕನ ಜೊತೆ ಮಾತಾಡ್ತಿರ್ತೀನಲ್ಲ, ಅದಕ್ಕೋಸ್ಕರ ಈಗ ಮಾಡಿದ್ದಾರೆ. ಇನ್ನೊಂದು ಏನಂದರೆ ನಮ್ಮ ಅಕ್ಕನ ಫೋನ್ ಕೂಡ ಹಾಳಾಗಿದೆ. ಅಂದರೆ ಅವಳ ಮೊಬೈಲ್ ವೈರಸ್ ಇನ್ಫೆಕ್ಷನ್ ಆಗಿರಬಹುದು. ಮುಂಚೆನೇ ಮೊಬೈಲ್ ಬ್ಯಾಟ್ರಿ ಸರಿಯಿಲ್ಲ ಅಂದ್ಕೊಂಡು ಏನಾದ್ರು ಸಮಸ್ಯೆ ಪ್ರಾಬ್ಲಮ್ ಹೇಳ್ತಿಲ್ಲ. ಜೊತೆಗೆ ಪವರ್ ಬಟನ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ಲು. ಈಗ ನಿನ್ನೆ ಸೇಮ್ ಟೈಮಲ್ಲಿ ರಿಲಯನ್ಸಲ್ಲಿ ಬಿಲ್ ಮಾಡ್ತಿದ್ದಾರಲ್ಲ, ಆ ಟೈಮಲ್ಲಿ ಹೇಳಿದ್ದೆ, ಫೋನ್ ಮಾಡಿಲ್ಲ ಅವಳು. ಫೋನ್ ಮಾಡಿಬಿಟ್ಟು ಹೇಳಿದ್ದೇನೆಂದರೆ ಇದಾಗ್ತಿಲ್ಲ ಅಂತ, ಬ್ಯಾಟ್ರಿ 100% ತೋರಿಸ್ತಾ ಇದೆ, ಕಡಿಮೆನೇ ಆಗ್ತಿಲ್ಲ, ಒಂದೇ ಥರ ಇದೆ, 100% ಇದೆ. ಸುಮಾರು ಮಧ್ಯಾಹ್ನದಿಂದನೂ ಚಾರ್ಜ್ ಮಾಡಿದ್ರು ಅಷ್ಟೇ ಯಾವುದೇ ರಿಯಾಕ್ಟ್ ಆಗ್ತಿಲ್ಲ, ಚೇಂಜಸ್ ಆಗ್ತಿಲ್ಲ, ಬರೀ ಹಂಗೇ ಇದೆ. ಚಾರ್ಜ್ ಆಗ್ತಿರೋದು ತೋರಿಸಲ್ಲ, ಈ ಬ್ಯಾಟ್ರಿ ಏನೂ ತೋರಿಸ್ತಾನಲ್ಲ, ಗ್ರಾಫಿಕ್ ಏನೂ ತೋರಿಸಲ್ಲ, ಬರೀ 100% ಅಷ್ಟೇ ನಿಂತೋಗಿದೆ ಇವು ಅಂತ ಹೇಳಲು. ಪುನಃ ಆಮೇಲೆ ಒಂದ್ಸರಿ ಚಾರ್ಜ್ ಹಾಕ್ಸಿದಾಗ ಪಿಂಕ್ ಕಲರ್ ಬರ್ತಾಯಿದೆ, ರೆಡ್ ಕಲರ್ ಬರ್ತಿತ್ತು ಮುಂಚೆ, ಈಗ ಪಿಂಕ್ ಕಲರ್ ಇದೆ ಅಂತ ಹೇಳಲು. ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆದೆ. ನೋಡ್ಬಿಟ್ಟು ಹೇಳ್ತೀರಿ, ಜೊತೆಗೆ ವೈರಸ್ ಇನ್ಫೆಕ್ಷನ್ ಇರ್ಬೋದು ಅಂತ ನಾನು ಆಗಲೇ ಗೆಸ್ ಮಾಡಿದೆ, ಹೇಳಿದ್ದೀನಿ. ನೋಡೋದ ಈಗ ಅದಾದಮೇಲೆ ಅವಳ ಜೊತೆ ಮಾತಾಡಾದಮೇಲೆ ಇದನ್ನು ನಾನು ನೋಟಿಸ್ ಮಾಡಿದ್ದು. ಅಂದರೆ ಆರ್ಗನೈಸ್ಡ್ ಅಂತ, ಅಂದರೆ ನಮ್ಮ ಅಕ್ಕನ ಜೊತೆ ಮಾತಾಡ್ತೀನಲ್ಲ, ಅದಕ್ಕೋಸ್ಕರ ಅವಳ ಮೊಬೈಲ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಅಂದರೆ ಅವಳು ನನ್ನ ಜೊತೆ ಮಾತಾಡಬಾರ್ದು, ಆ ಥರ ವ್ಯವಸ್ಥೆ ಮಾಡಿದ್ದಾರೆ ಅಂತ ಆಗುತ್ತೆ ಇದು. ನೋಡೋದ ಅವಳ ಜೊತೆ ಇವತ್ತು ವಾಟ್ಸಪ್ ಹಾಕಿದ್ದೀನಿ ಬೆಳಿಗ್ಗೆ. ಆಮೇಲೆ ಫೋನ್ ಮಾಡಿ ಅವಳ ಮೊಬೈಲ್ ಇನ್ನೂ ಏನೇನು ಸಮಸ್ಯೆ ಇದೆ, ಏನೋ ಅವ್ರು ಬೇರೆ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ, ಅದೆಲ್ಲ ಚೆಕ್ ಮಾಡಿದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ. ನೋಡೋದ ನನಗೂ ಆ್ಯಕ್ಚುಲಿ ಸತ್ಯಾಂಶ ಏನು ಅನ್ನೋದು 100% ಸತ್ಯಾಂಶ ಏನೋ ನನಗೂ ಗೊತ್ತಿಲ್ಲ. ಈಗ ತನಿಖೆ ಆಗಬೇಕು, ತನಿಖೆ ಆಗದೆ ಏನೂ ಮಾಡೋಕ್ಕಾಗಲ್ಲ. ಯಾವುದು ಸರಿ ಯಾವುದು ತಪ್ಪು, ಯಾರು ಸರಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹೋಟೆಲ್ ಒಂದಂತೂ ಕನ್ಫರ್ಮ್, ಇದು ಬೇಕಂತ ಇರ್ಬಿಟ್ಟು ರಿಲಯನ್ಸ್ ಅಂಗಡಿಯಲ್ಲಿ ಕಿತ್ತಾಕಿರೋದು. ಸಿದ್ಧಾರ್ಥ ಪೊಲೀಸ್ ಸ್ಟೇಷನ್ದು 424 ಆಟೋದು ಎಲ್ಲಿ ನಿಂತಿದೆ ನೋಡು. ಅವ್ರ ಧೈರ್ಯ ಏನಿರ್ಬೋದು, ಇಲ್ಲಿ ಇಷ್ಟು ಜಾಗ ಇದೆ. ಫಸ್ಟ್ ಆಫ್ ಆಲ್ ಆಟೋ ಇಲ್ಲ ಜಾಗನ ಅದು, ಅಲ್ಲಿ ಮಧ್ಯದಲ್ಲಿ ತೊಗೊಂಡು ನಿಲ್ಸಿದ್ದಾನೆ. ಅವನ ಧೈರ್ಯ ಏನಿರ್ಬೋದು, ಅದು ಯಾಕೆ ಅಲ್ಲಿ ನಿಲ್ಸಿದ್ದಾನೆ. ಅಲ್ಲೂ ಅಷ್ಟೇ 2 ಆಟೋಗಳು ಪಕ್ಕ ನಿಂತ್ಕೊಂಡು ಮಾತಾಡ್ತಾವೆ. ಆ್ಯಕ್ಚುಲಿ ಅಫ್ಕೋರ್ಸ್ ಇದು ಸಾಯಂಕಾಲ, ಆದರೆ ನಾನು ಹೊಸ್ದಾಗೇನು ಹೇಳಬೇಕಾಗಿಲ್ಲ. ಈ ಬೆಳಿಗ್ಗೆ ಹೊತ್ತು ಇದೇ ಕತೆ, ಬೆಳಿಗ್ಗೆ ಹೊತ್ತು ಇದೇ ನಡೆಯೋದು. ಸೊ ಇವ್ರ ಧೈರ್ಯ ಏನಪ್ಪ ಅಂದರೆ ವೆರಿ ಸಿಂಪಲ್, ಪೊಲೀಸವ್ರು ಕೇಳೋರು ಯಾರೂ ಇಲ್ಲ ನಮ್ಮನ್ನು ಅನ್ನೋದು ಅಷ್ಟೇ ಅವರ ಧೈರ್ಯ. ಅಲ್ಲಿ ಹೆಡ್ಲೈಟ್ ಆನ್ ಮಾಡ್ಕೊಂಡು ಬರ್ತಾವನ, ಸ್ವಿಫ್ಟನ್ನು ಒದ್ದಾಡ್ತಾವನ, ಈ ಕಡೆ ಇಲ್ಲೇನೋ ಕತೆ ಹೊಡಿತಾ ನಿಂತಿದ್ದೀನಿ, ಪಾಪ ಅವನು ಲೈಟ್ ಬಿಡಬೇಕು, ಒದ್ದಾಡ್ತಾವನ ಅಂತ ಬರೋಕ್ಕೆ. ಇವ್ರದ್ದು ಅಷ್ಟೇ ಬೇಕಂತ, ಇವನು ಆರ್ಗನೈಸ್ಡ್ ಬ್ಯಾಕಪ್ ಫೀಲ್ಡರ್. ಧೈರ್ಯ ಏನು ಅಂದರೆ ಒಂದೇ ಒಂದು ಧೈರ್ಯ, ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಅಂತ. ಹೇಳಿ ಇಲ್ಲೇ ಎಲ್ಲಿ ಯೂಟರ್ನ್ ಆಗ್ತಾವನೆ ಅವನು. ಸುಮ್ಮನೆ ದಿಕ್ಕಾಪಾಲಾಗಿ ಹೆಂಗೆ ಬೇಕು ಹಂಗೆಲ್ಲ ಓಡಾಡ್ತಿರ್ತಾರೆ ಜನಗಳು. ಪ್ರಾಬ್ಲಮ್ ಏನು ಅಂತ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಎಷ್ಟೊಂದು ಸರಿ. ಪೊಲೀಸವರೇ ಇದಕ್ಕೆಲ್ಲ ಸಮಸ್ಯೆಗೆ ಮೂಲ ಕಾರಣನೇ ಪೊಲೀಸವರು. ಏನಂದರೆ ಡ್ಯೂಟಿಯ ರಿಪೋರ್ಟ್ ಆಯ್ತು, ಟ್ರಾಫಿಕ್ ಅವ್ರನ್ನೇ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ಟ್ರಾಫಿಕ್ ವಿಷಯ ಮಾತಾಡ್ತಿದ್ದೀವಲ್ವಾ, ಡ್ಯೂಟಿ ಟೈಮ್ ಗಾಡಿ ತೊಗೊಂಬರ್ತಾರೆ, ಯಾವ ಸ್ಪಾಟ್ ಇರ್ತದೆ ಆ ಸ್ಪಾಟಲ್ಲಿ ಒಂದು ಫೋಟೋ ಹೊಡೆದು ಸಿಗ್ನೇಚರ್ ಹಾಕ್ಬಿಡ್ತಾರೆ. ಅಂದರೆ ಗ್ರೂಪ್ ಏನೋ ಇರ್ಬೋದು, ವಾಟ್ಸಪ್ ಗ್ರೂಪ್ ಇರ್ಬೋದು, ಅಥವಾ ಅಪ್ಲಿಕೇಶನ್ ಏನೋ ಇರ್ಬೋದು, ಪೊಲೀಸ್ ಅಪ್ಲಿಕೇಶನ್ ಯಾವುದೋ ಒಂದು ಕಡೆ ಅಟೆಂಡೆನ್ಸ್ ಅಂತೂ ಹಾಕ್ತಾರೆ. ಸೊ ಫೋನಲ್ಲಿ ಅಟೆಂಡೆನ್ಸ್ ಹಾಕ್ಬಿಟ್ಟು ಪುನಃ ಗಾಡಿ ಸ್ಟಾರ್ಟ್ ಮಾಡೋಕೆ ಹೋದರೆ ಮುಗೀತದೆ. ಪುನಃ ಆ ಕಡೆಯಿಂದ ಫೋನ್ ಬರ್ತದೆ, ಏನಾದರೂ ಅಧಿಕಾರಿಗಳು, ರಾಜಕಾರಣಿಗಳು, ಬೇರೆ ಯಾರು ಬರ್ತಾಯಿದ್ರೆ ಇನ್ ಕೇಸ್, ಅಥವಾ ಅಲ್ಲೇನಾದ್ರು ಗಲಾಟೆ ನಡೀತಾ ಇದ್ರೆ ಆಲ್ರೆಡಿ
ಇವರು ಎಲ್ಲ ಬಿಡಿ ಸುತ್ತ ಹೋಗಿದಾಗ ಅಲ್ಲಿ ಗಲಾಟೆ ನಡೀತಾ ಇದೆ ನೋಡ್ರಿ, ಅವ್ರು ಯಾರು ಹಂಗೆ ಅಂದಾಗ ಗುಡುಗುಡು ಓಡೋಗ್ತಾರೆ, ಅಥವಾ ಯಾರೋ ಅಧಿಕಾರಿ ಬರ್ತಾ ಇದ್ದಾರೆ ನೋಡ್ರಿ ಅಂದಾಗ ಗುಡುಗುಡು ಅಂತ ಓಡೋಗಿ ನಿಂತ್ಕೊಂಡು ಸ್ಪಾಟಲ್ಲಿ ಶಿಸ್ತಾಗಿ ಸಾಹೇಬರು ಬಂದ ತಕ್ಷಣ ಸೆಲ್ಯೂಟ್ ಹೊಡೆದು ಬಿಡ್ತಾರೆ. ಅಷ್ಟೇ ಮುಗಿದ ಕತೆ. ಕೆಲ್ಕಸಮ್ ದುಕಾನ್ ಬಂದು ಎಲ್ಲೋಡಿ ರಾಗ್ವೆ ಎಷ್ಟು ಕಟ ಬರ್ತಾವ ನಮ್ಮ ದುಡ್ಡೆಲ್ಲ ಧೈರ್ಯ ಅದೇ. ಪೊಲೀಸವ್ರು ಹೇಳೋರಿಲ್ಲ, ಕೇಳೋರಿಲ್ಲ. ತುಂಬ ದಿನ ಆದಮೇಲೆ ಈ ಚರಂಡಿ ಮುಚ್ಚೋ ಭಾಗ್ಯ ಬಂದಿದೆ. ನಾನು ಬುದ್ಧಿ ಬಂದಾಗಿಂದ ಮೈಸೂರು ಬರ್ತೀನಿ ಗುರು, ಗಬ್ಬು ವಾಸನೆ ಹೊಡಿತಾಯಿತ್ತು ನನಗಂತೂ. ಹೋಗುವಾಗ ಬರುವಾಗೆಲ್ಲ ಸುಮಾರು ಸರಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಮೊನ್ನೆ ಕೂಡ ಅಲ್ಲೊಂದು ಫುಟ್ಬಾಲ್ದು ವೀಡಿಯೋ ತೆಗೆದುಬಿಟ್ಟು ಅಪ್ಲೋಡ್ ಮಾಡಿದ್ದೆ. ಸದ್ಯ ಇವಾಗ ಹಾಕಿದ್ದಾರೆ, ಏನೋ ಫೋನ್ ಬರ್ತಾ ಇದೆಯಲ್ಲಪ್ಪ ಒಂದು ನಿಮಿಷ. ಇದು ಹೇಳು. ಹಲೋ, AK 307 KA 51 ಗಾಡಿ ಬಸ್. ಅದು ಸುಗಮ ಅಂತ ಏನೋ ಹೆಸರಿತ್ತು ಅಂದ್ಕೊಳ್ತೀನಿ. ಈ ಕಡೆಯಿಂದ ಹೋಗಿದ್ದು, ಹೈ ಸ್ಪೀಡಲ್ಲಿದ್ದ, ಬೈದುಬಿಟ್ಟು ಅದು ಹಾಸ್ಪಿಟಲ್ ಮಗ. $42 8117 ಗಾಡಿ. ಡೋರ್ ಓಪನ್ ಮಾಡ್ತಾನೆ, ಚೆಕ್ ಅಂತ ಹತ್ರ ಬರ್ತದೆ ಹಂಗೆ. लास्ट के तो डब्बे वाले ये हमारा इलाका तो ले ಕೆಳಗ ನಾನು ತಗೋ ನಮ್ಮ ಖಾಲಿ ಆಗ್ಬಿಟ್ರ ಪೇಪರ್ ಕೊಡಲ್ಲ ಖಾಲಿ ತಗೋಬಾರದು ನಾವು ಸೇಮ್ ವೇ ಪಾರ್ಕ್. ಇದು ಕಸ ತೆಗೆದ ತೂತು ತಿರುಗುತ್ತೆ. ದಪ್ಪ ಕಸ ಮಾತ್ರ ಮಿಕ್ಕಿದೆಲ್ಲ ಕಸದ ತೂತು
ಬಸ್ ರೈಲ್ವೆ ಸ್ಟೇಷನ್ಗೆ ಕೆಲಸ ಮಾಡೋದು. ಈರುಳ್ಳಿ ಕಾಂಪಿಟೇಷನ್ ಉತ್ತರ ಆಗ್ತೈತೆ. ಇದು ಕೂಡ ಪವರ್ಡ್ ಬೈ ರಾಜೇಶ. ನೋಟಿಸ್ ಮಾಡಬೇಕಾಗಿರೋದು ಹೇಳಿ ಗೊತ್ತಾ, ಬೈಕ್ಗಳು ಪಾರ್ಕ್ ಆಗ್ತಿರೋದು ಈ ಜಾಗದಲ್ಲಿ. ಬೈಕ್ ಪಾರ್ಕ್ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡ್ಕೊಡೋರು ಇವಾಗ. ಬೆಳಿಗ್ಗೆ ಎದ್ದೆ ಜಲ್ದಿ ಕವರ್ ಮಾಡ್ತಾರೆ, ಇಲ್ಲ ದೊಡ್ಡದಾಗೈತೆ. ಈ ಥರ ಆಗಿದೆ ಮುಂದಿನ ಚಕ್ರ ಅದು ಕಾಲೇಜ್ ಕೊಡಿಲ್ಲ ಅಂದರೆ ಕಾಲೇಜ್ ಎಬಿ 116 ಹೊರಗಡೆ A60 ಹೊಸದುಗಳು ಎಲ್ಲಗಳು ಹೊಸದು ಅಲ್ಲಿ ಬಕ್ಕ ಹೊಡ್ತಾರೆ. ಅದರಲ್ಲಿ ಡೆವಿಲ್ ಆಯಿಲ್ ಫುಟ್ಬಾಲ್ ಹತ್ತೀನಿ, ಅದಕ್ಕೋಸ್ಕರ ಕಾಯ್ಕೊಂಡಿದ್ದ ಒಳ್ಳೇದಾಯ್ತು. ಹೊರಗೆ ಹೋಗ್ತಾರೆ ಈಗ ಪ್ರದರ್ಶನ ಮಾಡೇ ಬಿಟ್ಟವ. ಆ್ಯಕ್ಚುಲಿ ಇಲ್ಲೇ ರಣದೇರು ಥರ ನಿಂತಿದೆ ಈ ಸ್ಪಾಟಲ್ಲಿರುವ ರವಿ ಕೈ ಕೆಳಗೆ ಪ್ರೀತಮ್ ಕೆಲಸ ಮಾಡ್ತಾನೆ ಅಂತ. ಪ್ರೀತಮ್ ಇವನ್ ಮಗ, ಹೊರಡಿನ ಮಗ. ಈ ಮೊಬೈಲ್ ಅಂಗಡಿ ಹೊರ ಹೆಂಗಿಟ್ಟು ಹೊರಡಿಕ್ಕೆ ಅಲ್ಲೇನಂದರೆ ವೈಟ್ ತೋರಿಸಿಲ್ಲ, ಪ್ರತಿಭೆ ಪ್ರದರ್ಶನ ಮಾಡೇ ಬಿಟ್ಟ ಅಂತ. ಅವ ಹೀರೋ ಕಂಡಾಗ ಸಟಲ್ ಕೈ ಇಟ್ಕೊಂಡು ಅಡ್ಡೆ ಕುಳಿತಿದ್ದ. ನನ್ನ ಮೊಬೈಲಲ್ಲಿ ಅಡ್ವರ್ಟೈಸ್ಮೆಂಟ್ ರನ್ ಆಗ್ತಿತ್ತು, ಆಫ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ, ಅಡ್ವರ್ಟೈಸ್ಮೆಂಟ್ ರನ್ ಆಗ್ತಿತ್ತು. ಸೊ ಸುಮ್ಮನೆ ಬ್ಲ್ಯಾಕ್ ಹೋಗ್ತಾಯಿತ್ತು, ವೆಯ್ಟ್ ಮಾಡ್ತಾನೇ ಇದ್ದೆ. ಸೊ ವೆಯ್ಟ್ ಮಾಡೋ ಟೈಮಲ್ಲಿ ಕವರ್ ಮಾಡೇ ಬಿಡೋದು ಅಂತ ಕ್ಯಾಮ್ರಾ ಬೇರೆ ಕಿತ್ತೆ. ಅಷ್ಟೊತ್ತಿಗೆ ಅವನು ಮುಂದಕ್ಕೆ ಬಂದ, ಚೆನ್ನಾಗಿ ಕವರ್ ಆದ ಆಗ್ತದೆ. ಎಲ್ಲರೂ ಕಸ ಹೊಡಿತದೆ ದಸರಾದೆಲ್ಲ. ಸ್ನಾನ ಮಾಡೋಕ್ಕೆ ಹೋಗುವಂಥ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಒಳಗಿದ್ದಾವೆ ಚಾರ್ಜಗಳು. ಅದ್ಯಾರು ಡಬಲ್ ಟೂ ಹೋಗೋಕೆ ಒಳಗೊಟ್ಟಾಗಿದ್ರೆ ಗೋವಿಂದ. ಜೊತೆಗೆ ಅದು ಮುಂದೆ ಟೈಟಲ್ ಸಿಗೋದು ಅದೇ ನೀರು ತೊಗೊಳಕ್ಕೆ ಅಂತ ಹೋಗ್ತಾಯಿದ್ದೆ. ನೀರು ತೊಗೊಂಡು ಹೋಗೋ ಥರ ತಲೆ ಹೊಡೆದಿತ್ತು. ಸೊ ಅದಕ್ಕಿಂತ ಮುಂಚೆ ನಾನು ಮುಂದೆ ಮಾಡ್ತಾ ಇರೋದು AB 785
ನಾನು ಆ್ಯಕ್ಚುಲಿ ಊಟ ಮಾಡ್ತಾಯಿದ್ದೀನಿ. ಆಗ ಹೋಗೋದಲ್ಲ ಅವ್ನು ನಿಂತ್ಕೊಂಡು ನೋಡ್ತಾ ಇರೋದು. ಸುಮಾರು ಸರಿ ಕವರ್ ಮಾಡಿದ್ದೀನಿ ನಾನು, ಒಂದಲ್ಲ ಎರಡಲ್ಲ ಎಷ್ಟೋ ಒಂದು ಸರಿ. ರೀಸೆಂಟ್ ಡೇಸಲ್ಲಿ ಮಧ್ಯಾಹ್ನದ ಸಿಕ್ಕಾಪಟ್ಟೆ ರೆಗ್ಯುಲರಾಗಿ ಸಿಗ್ತಾನೆ ಅವನು. K09 EU 778 ಗಾಡಿ ಅದು. ಸುಮ್ಮನೆ ನಾವು ನಿಂತ್ಕೊಂಡು ನೋಡೋದು ಹಂಗೆ. ಊಟ ಮಾಡ್ತಾಯಿದ್ದೀನಿ ನಾನು ಇಲ್ಲಿ. ಯಾವೊಂದು ಅಷ್ಟೇ ತಿಗೋತಾವಾಗ ಮಲಿಕೋತಿದ್ದ ಅಲ್ಲಿ ಹೋಗಿ. ಇವತ್ತು ಇಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಅವನು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮೇಲೆ ಬಂದು ಕೂತ್ಕೊಂಡಿದ್ದಾನೆ ಅವಾಗ. ಈ ಕಡೆ ಒಬ್ಬ ಮಲಗಿದ್ದಾನೆ, ಅವ್ನು ನೆನ್ನೆನೂ ಮಲಗಿದ್ದ. ನಾನು ಬರೋಕ್ಕಿಂತ ಮುಂಚೆನೇ ಮಲಗಿದ್ದ. ನಾನು ಎದ್ದು ಊಟ ಮಾಡ್ತಾಯಿದ್ದೀನಿ, ಇನ್ನೂ ಮಲಗಿದ್ದಾನೆ ಅವ. ನಾನು ಬಂದಾಗ ಒಳಗಡೆ 2 ಗಂಟೆ. ಇವಾಗ ಸಮಯ 5:30. ಖಾಲಿ ಮಾಡ್ತಾವನೆ. ಬೇಕಂತ ಸೌಂಡ್ ಮಾಡಿದ್ದದು. ಇಲ್ಲಿ ಬರ್ತಾನೆ ಅವಾಗ ವೀಡಿಯೋ ಕವರ್ ಮಾಡ್ತೀನಿ ನನ್ನ ಮುಖ. ಇಲ್ಲೇ ಓಡಾಡ್ತಾನೆ ಈಗ. ಪಾರ್ಕ್ ಒಳಗಡೆ ಹುಚ್ಚಿ ಹೋಯ್ತಾರದು ಈಗ. ಪಾರ್ಕ್ ಒಳಗಡೆ ಟಾಯ್ಲೆಟ್ ಮಾಡ್ತಾ ಇರೋದು. ಈ ಕಡೆ ಬರ್ತಾನೆ, ಈಗ ಹೋಗಿದ್ದು ನಿಮ್ಮ ಕಡೆಯಿಂದ. ವೀಡಿಯೋ ಕವರ್ ಮಾಡ್ತೀನಿ ಮತ್ತೆ. ನಿಂತ್ಕೊಂಡು ಹುಚ್ಚೋಯ್ದು ಹೋಯ್ದನಲ್ಲ ಅವನ ಬೃಹಸ್ಪತಿ. ಅಲ್ಲಿ ನಿಂತ್ಕೊಂಡು ಟಾಯ್ಲೆಟ್ ಮಾಡೋದಲ್ಲ, ಇದೇ ಭೂಪ. ಗಾಡಿ EY 3633 ಹೋಂಡಾ ಆಕ್ಟಿವಾ ಇದೆಲ್ಲ. ಇದು 2ನೇ ಸರಿ ನೋಡ್ತಾ ಇರೋದು. ಮುಂಚೆ ಎಲ್ಲಿ ನೋಡಿದೆ ನನಗೆ ಸರಿಯಾಗಿ ನೆನಪಿಲ್ಲ. ಇಲ್ಲಿ ನಿಂತ್ಕೊಂಡಿದ್ದವನು ಹಿಂಗೆ ಹೋದ, ಮುಂದೆ ಹೋದ. ಆ್ಯಕ್ಚುಲಿ ಆ ಕಡೆಯಿಂದ ಬಂದಿದ್ದು, ಇಲ್ಲಿ ನಿಂತ್ಕೊಂಡು ಟರ್ನ್ ಹಾಕ್ಕೊಂಡು ಬಂದು ನನ್ನ ಮುಂದೆ ಪಾಸ್ ಆಗಿದ್ದು. ಇನ್ನೊಂದು ಗಾಡಿ ಎಲ್ಲಿ ನೋಡಿದೆ ಅಂತ ಸರಿಯಾಗಿ ನೆನಪಿಲ್ಲ. ಅದೇ ಗಾಡಿ ನಂಬರ್ 100% ಶೋರ್ ನಾನು ಆ ಗಾಡಿ ನೋಡಿದ್ದೀನಿ. ಎಲ್ಲಿ ಅಂತ ಗೊತ್ತಾ, ಈಗ ಒಂದು ಸ್ವಲ್ಪ ತಲೆ ನೋಡಿದ್ದು. ಇನ್ಸಿಡೆಂಟ್ ಮಾಡ್ಕೊಬಿಟ್ಟಿದ್ದೀನಿ, ಏನದು ಕತೆ. ವಿತ್ ಡೇಟೆಡ್ ಟೀಮ್ ಇಂಪ್ಲಿಮೆಂಟೇಷನ್ಗೋಸ್ಕರ ಹೋಗಿರೋದು. ಇಡೀ ರೈಲು ಖಾಲಿ ಇದೆ, ಅದೆಲ್ಲೂ ಹೋಗ್ತಿಲ್ಲ. ಆ್ಯಕ್ಚುಲಿ ಕ್ಲೀನಿಂಗ್ ಏನೋ ನಿಲ್ಲಿಸಿದ್ದಾರೆ, ಅದು ಕೂತ್ಕೊಳ್ಳೋದು. ವಿತ್ ಡೇಟೆಡ್ ಬರೀ ಬುಕ್ಕ ತೋರಿಸೋದಕ್ಕೋಸ್ಕರ ಮುಂದೆ ಕೂತಿರೋದು ಬಿಡೋದು. ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಅಂತ ಬಂದಿದೆ, ಅಲ್ಲಿ ಮಾಡ್ತಾರಲ್ಲ ಚಂದ. ಬಂದು ನಿಂತ್ಕೊಂಡು ಮಾತಾಡ್ತಿರೋದು. ಇಲ್ಲಿ ಯಾರೂ ಇಲ್ಲ. ಹೌದಾಯಿತು, ರೈಲ್ ಹೋಯ್ತೀಗ ಅದು. ಅದಕ್ಕೆ ಇನ್ನು ಶುರು ಮಾಡ್ಕೊಂಡಿದೆ. ತೆಬಿಳ್ ಬೇರೆ